ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ 8 ಗಂಟೆ ಹಸ್ಬೆಂಡ್ ನನ್ನನ್ನು ಸರ್ಪ್ರೈಸ್ ಆಗಿ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಮೂವಿ ಗೊತ್ತಿಲ್ಲ. ಈಗ 8 ಗಂಟೆಗಿದೆ ರಾತ್ರಿ. ಸೊ ಯಾವ ಮೂವಿ ಸಿಗ್ತದೆ ಅಂತ ನೋಡಬೇಕು. ಹಾಗೆ ಹೋಗ್ತಾ ಇದ್ದೇವೆ. ಇವತ್ತು ಮದುವೆ ಇತ್ತು, ಆ ಮದುವೆಗೆ ಹೋಗಿ ಬಂದಿದ್ದೇವೆ. ಮಕ್ಕಳೆಲ್ಲ ಮನೇಲಿದ್ದಾರೆ. ನಾನು ಮತ್ತು ಹಸ್ಬೆಂಡ್ ಮಾತ್ರ ಹೋಗೋದು. ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕಾದ್ದೆಲ್ಲ ಚಿಕನ್ ಅದೆಲ್ಲ ತಂದು ಕೊಟ್ಟು ಅವರನ್ನು ಕೂತ್ಕೊಳ್ಳಿಸಿದ್ದೇವೆ. ಮೊಬೈಲ್ ನೋಡ್ತಾ ಇದ್ದಾರೆ. ನಾವು ಬರುವಾಗ ಗೊತ್ತಿಲ್ಲ ಎಷ್ಟು ಗಂಟೆ ಆಗ್ತದೆ ಅಂತ, ಒಂದು 12 ಗಂಟೆ ಎಲ್ಲ ಆಗ್ಬೋದು. ಹಾಗೆ ಹಾಸಿ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೇನೆ. ನಿದ್ದೆ ಬಂದರೆ ಮಲಗಿ ಮಕ್ಕಳೇ ಅಂತ. ಜೋರು ಗುಡುಗು ಮಳೆ ಎಲ್ಲ ಬರ್ತಾ ಇತ್ತು. ಹೊರಗಡೆ ಒಳ್ಳೆ ಬೆಳಕು, ಕಾರೊಳಗೆ ಕತ್ತಲೆ. ವರ್ಷ ಆಯ್ತು ಮೂವಿ ಹೋಗೋದು. ಎಷ್ಟು ಹೌದಲ್ಲ, ಎಷ್ಟು ವರ್ಷ ಆಯ್ತು? ತುಂಬ ವರ್ಷ ಆಯ್ತು ನಾವು ಥಿಯೇಟರಿಗೆ ಹೋಗಿ ಮೂವಿ ನೋಡದೆ. ಬ್ಯಾಂಗ್ಳೂರಲ್ಲಿ ನೋಡಿದ ಅಲ್ಲಲ್ಲ, ಕಾಂತಾರ ನಾನು ಮೂವಿದು ಲಾಸ್ಟ್ ಮೂವಿ ನೋಡಿದೆ ಅಂದರೆ ಕಾಂತಾರ ಥಿಯೇಟರ್ಗೆ ಹೋಗಿ. ಮತ್ತು ಇವರ ಜೊತೆ ಹಸ್ಬೆಂಡ್ ಜೊತೆ ಹೋಗಿದ್ದು ಬ್ಯಾಂಗ್ಳೂರಲ್ಲಿರುವಾಗ. ನಂಗೆ ಅನ್ನಿಸ್ತದೆ ಇದು ಮೂವಿ ಯಾವ್ದು ಗೊತ್ತಾ, ಬಾಹುಬಲಿ ಅಂತ. ಹೌದಾ? ಆಗಿರ್ಬೇಕು. ಅದ್ಯಾವ್ದು ದೂರಲ್ಲಿ ಕುತ್ಕೊಂಡು ನೋಡಿದ್ದೇವೆ. ಅದು ಮದುವೆ ಸ್ಟಾರ್ಟ್ ಅಲ್ಲಿ ಜೋಧ ಅಕ್ಬರ್, ಆನೆ ಕಾಲೆಲ್ಲ ಮೇಲೆ ಜೋಧ ಅಕ್ಬರ್ ಮೂವಿಯಲ್ಲಿ ಎದುರು ಸೀಟ್ ಸಿಕ್ಕಿತ್ತು ನಮಗೆ. ಆನೆ ಕಾಲಿಡ್ಬೇಕಾರೆಲ್ಲ ತಪ್ಪಿಸಿ ಕೂತ್ಕೊಂಡದ್ದು. ಆನೆದು ದೊಡ್ಡದು ಯುದ್ಧ ಎಲ್ಲ ಆಗುವಾಗ ಆನೆ ಎಲ್ಲ ಬರ್ತದಲ್ಲ, ಆಗ ಆನೆದು ಕಾಲೆಲ್ಲ ಹೀಗಿಡ್ತದೆ ಎಲ್ಲ ನಮ್ಮ ತಲೆ ಮೇಲೆ ಆಗ್ತಿತ್ತು. ಎಂತ ಗುಂಡಿ ಹಾಗೆ. ಸೊ ಮೂವಿ ವಿತ್ ಹಸ್ಬೆಂಡ್, ಮೂವಿ ಟೈಮ್. GL ಮಾಲಿಗೆ ಹೋಗ್ತಾ ಇದ್ದೇನೆ. ನೋಡುವ ಯಾವ ಮೂವಿ ಅಲ್ಲಿ ನಮಗೆ ಸಿಗ್ತದೆ ಅಂತೇಳಿ. ಕನ್ನಡ ಮೂವಿ ಇದೆ, ಶಿವರಾಜ್ಕುಮಾರಿದು. ಹೆಸರು ಗೊತ್ತಿಲ್ಲ. ಬೈರತಿ ಹಾಗೆ ನೋಡುದು. ಅಲ್ಲಿ ಹೋಗುದು, ಯಾವ ಮೂವಿ ನಮ್ಮ ಟೈಮಿಗೆ ಸಿಗ್ತದೆ ಆ ಮೂವಿಯನ್ನು ನೋಡಿ ಬರುದು. ಸ್ಟಾರ್ಟ್ ಆಗಿರ್ಬೋದಾ? ಎಷ್ಟು ಗಂಟೆ ಶೋ? ಈ ಗಂಟೆ 8:15 ಆಯಿತು. 8:30 ಒಂದುಂಟ. ಥಿಯೇಟರ್ಗೆ ಹೋಗೋದು ವರ್ಷಗಳೇ ಆಯಿತು. ನೀವು ಯಾವುದೋ ಮೂವಿ ನೋಡಿದ್ದೀರಾ ಅಂತಲ್ಲ, ಮಲಯಾಳವ? ಆವೇಶ ನೀವು ಅಲ್ಲಿ ಹೋಗಿ ನೋಡಿದ್ದ? ಥಿಯೇಟ್ರಲ್ಲಿ ಹೋಗಿ ನೋಡಿದ್ದ? ಇವರು ಆವೇಶ ಮೂವಿ ನೋಡಿ ಬಂದಿದ್ರಂತೆ. ನಾನು ಈಗ ನೋಡ್ಬೇಕು ಇವ್ರ ಜೊತೆ ಯಾವ ಮೂವಿ ಸಿಗ್ತದೆ ಅಂತ. ಈಗ ಇವತ್ತಿಡೀ ಲೈವೇ ಮಾಡಲಿಲ್ಲ ನಾನು. ಬೆಳಗ್ಗೆ ಮದುವೆಗೆ ಹೋಗ್ಲಿಕ್ಕಿತ್ತು, ಅದಾಗೆಲ್ಲ ಬರುವಾಗ ಸಂಜೆ 5:30 ಆಯಿತು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿ ಎಲ್ರಿಗೂ ಊಟ ಎಲ್ಲ ಕೊಟ್ಟೆಲ್ಲ ಬರುವಾಗ ಹಸ್ಬೆಂಡ್ ಎಲ್ಲರೂ ಮೂವಿಗೆ ಹೋಗುವ ಅಂತ. ತುಂಬ ದಿನ ಆಯಿತು ನಾವು ಡಿಸೈಡ್ ಮಾಡಿ ಮೂವಿಗೆ ಹೋಗಬೇಕು ಅಂತೇಳಿ. ಹಾಗೆ ಆ ಸಮಯ ಈಗ ಕೂಡಿ ಬಂದಿದೆ. ಹಾಗೆ ಹೋಗ್ತಾ ಇದ್ದೇವೆ. ಲಿಫ್ಟ್ ಒಳಗಿದ್ದೇವೆ. ಎಂತ ಹಾಲಿನ ಒಳಗೆ ಚಳಿ ಆಗ್ಬೋದು ಹೇಳಿ ಒಂದು ಶಾಕ್ ತಗೊಂಡಿದ್ದೇನೆ. ಕಂಗುವಾ ಮೂವಿ. ಸೂರ್ಯ ಮೈ ಫೇವ್ರೆಟ್ ಆ್ಯಕ್ಟರ್. ಕಾಲರ ಟಿಕೆಟ್ ಸಿಕ್ಕಿದೆ. ಅಷ್ಟೊತ್ತೆಂತ ಮಾಡೋದು? 10:15ಕ್ಕೆ ತಮಿಳ್ ಮೂವಿ ಟಿಕೆಟ್ ಸಿಕ್ಕಿದೆ. ಸೂರ್ಯನ ಮೂವಿ ನೋಡುವ ಅಂತೇಳಿ. ಸೊ ಈಗ ಗಂಟೆ ಎಷ್ಟು? 8:30 ಆಯಿತಾ? 9:30 9:30 1:30 ಗಂಟೆ ಇದೆ ಟೈಮ್ ನಮ್ಮಲ್ಲಿ.
ಸೊ 1.5 ಗಂಟೆವರೆಗೆ ಎಂತ ಮಾಡೋದು ಗೊತ್ತಿಲ್ಲ. ಹಸ್ಬೆಂಡ್ ಹತ್ರ ಹೇಳೋದು ಮಾತಾಡುವ ಅಂತ. ಅದಕ್ಕೆ ಹಸ್ಬೆಂಡ್ ಹೇಳೋದು ಮಾತಾಡಿದರೆ ಹಸ್ಬೆಂಡಿಗೆ ಅಲ್ಲೇ ನಿದ್ದೆ ಬರ್ತದೆ. ಲೈವಿಗೆ ಹೋಗೋದು ಒಳ್ಳೆದು. ಸೊ ನಾನೀಗ ಲೈವಿಗೆ ಹೋಗ್ತಾ ಇದ್ದೇನೆ. ಕಾಂತಾರ ಮೂವಿ ನೋಡಲಿಕ್ಕೆ ಅಪ್ಪ ಅಮ್ಮನ ಜೊತೆ ಹೋದದ್ದು. ಈಗ ಕಾಂಗುವಾ ಮೂವಿ ನೋಡಲಿಕ್ಕೆ ಬಂದಿದ್ದೇನೆ, ಸೂರ್ಯನದು. ಸೂರ್ಯ ನನ್ನ ಫೇವ್ರೆಟ್ ಆ್ಯಕ್ಟರ್. ಸೊ ಮೂವಿ ನೋಡುವ 10:15ಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ 10 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ಅಷ್ಟೊತ್ತು ಮಾಲಲ್ಲಿ ಒಬ್ಬರ ಮುಖವನ್ನು ನೋಡಿಕೊಂಡು ಒಬ್ಬರು ಕೂತ್ಕೊಳ್ಳೋಣ ಅಂತೇಳಿ ಹಾಗೆ ನಾನು ಗ್ರಹಿಸಿದೆ ಲೈವಿಗೆ ಹೋಗುವ, 1.5 ಗಂಟೆ ಲೈವ್ ಮಾಡುವ ಅಂತ. ಓಕೆ, ಈಗ ಲೈವಿಗೆ ಬರ್ತೇನೆ ಫ್ರೆಂಡ್ಸ್, ರೆಡಿ ಆಗಿರಿ. ಈಗ 1 ಅವರ್ ಲೈವ್ ಮಾಡಿದೆ. ಈಗ ಕಾಫಿ ಕುಡಿತಾ ಇದ್ದೇನೆ. ಕಾರೊಳಗೆ ಕೂತು ಲೈವ್ ಚಾಟ್ ಮಾಡಿದೆ ಫ್ರೆಂಡ್ಸ್. 3D ಮೂವಿ ಅಂತೆ. ನನಗೆ ಈಗ ಮೂವಿ ನೋಡೋ ಇಂಟ್ರೆಸ್ಟ್ ಎಲ್ಲ ಹೋಯ್ತು. ನಿಮ್ದೆಂತ ಹೇಳಿ? ಸೂಪರ್. ಇನ್ನು ಇವಳನ್ನು ನೋಡುದು ಕೂತ್ಕೊಂಡು ಎಂತ ಮಾಡ್ತದ. 3D ಚಂದ ಕ್ಲಿಯರ್, ಚಂದ ಕಾಣ್ತದೆ. ಗ್ಲಾಸ್ ಹಾಕೊಂಡು ನೋಡಿ ಫ್ರೆಂಡ್ಸ್. ನಮ್ಮ ಹತ್ರ ಮೂವಿ ನೋಡೋ ಮೂಡು ಹೋಯ್ತು, ಆದರೆ ಇದು ಹಾಕಿದ ಮೇಲೆ ಸ್ವಲ್ಪ ಮೂಡು ಬಂತು. ನೋಡು, ಎಲ್ಲ ಮೈ ಮೇಲೆ ಬಂದು ಬೀಳುವಾಗೆಲ್ಲ ಕಾಣ್ಲಿಕ್ಕಿರ್ಬೋದು. ದೇವ್ರೇ, ನಾನು 3D ಮೂವಿ ಅವತ್ತು ಯಾವ ಮೂವಿ ನೋಡಿದ್ದು? ಉಪೇಂದ್ರ ಮತ್ತೆ ನಾನು ನೋಡಲಿಲ್ಲ. ಉಪೇಂದ್ರ ಮತ್ತೆ ರಮ್ಯನದ್ದು ನಾವು ನೋಡಿದ. ನಾವು ನೋಡಿ 3D ಮೂವಿ. ಹೀಗೆ ಗ್ಲಾಸ್ ಹಾಕೊಂಡೆ ನೋಡಿ. ಗೊತ್ತಿಲ್ಲ ನನಗೆ, ಮರ್ತೋಗಿದೆ. ಈ ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ಬೇಕಾ ಮತ್ತೆ ಹೇಗೆ ಕೊಡೋದು? ಓ, ನೀವು ಉಜ್ಜುತ್ತಾ ಇದ್ದೀರಾ? ನಾನು ಉಜ್ಜಿದೆಲ್ಲ ಸೀದಾ ಹಾಕಿದೆ. ನಂದು ಇದು ಉಜ್ಜು ಕಡಿ ಯಾರ್ಯಾರೆಲ್ಲ ಹಾಕಿರ್ತಾರೆ. ನಾನು ಇಲ್ಲೆಲ್ಲ ಉಜ್ಜಬೇಕಲ್ಲ, ಇಲ್ಲೆಲ್ಲ ಉಜ್ಜುವ. ಆದರೆ ಅದೇ ಚಂದ ಇತ್ತು. ಇದು ನೋಡಿ, ಇದು ಒಪ್ಪುದಿಲ್ಲ. ಇದು ಹಾಕೊಂಡೆ ಒಳಗೆ ಹೋಗುದಾ? ಇನ್ನು ಬಿಸಿಲಿಲ್ಲ. ಹಾಕೊಂಡೆ 3D ಗ್ಲಾಸ್ ಹಾಕೊಂಡೆ ಒಳಗೆ ಹೋಗ್ತಾ ಇದೆ. ಕಾಣ್ತಾ ಉಂಟು ಇಲ್ಲೆಲ್ಲ. ಹೌದಾ? ಆದರೆ ಎಲ್ಲ ಮೈ ಮೇಲೆ ಬಂದು ಕಣ್ಣಿಗೆ ಹೊಡೆದಾಗೆ ಕಾಣ್ತದೆ. ಅದೇ ಒಂದು ತಲೆ ಬಿಸಿ. ಈಗ ಒಂದು ಮೂವಿ ಇಲ್ಲಿ ನಂಬರ್ 1 ಥಿಯೇಟರಲ್ಲಿ 3D ಗ್ಲಾಸ್ ಹಾಕಿ ಹೇಗೆ ಕಾಣ್ತಾ ಇದ್ದೇನೆ ಫ್ರೆಂಡ್ಸ್. ಮೂವಿ ಥಿಯೇಟ್ರ್ ಒಳಗೆ ಹೋಗ್ತಾ ಇದ್ದೇನೆ ನಾನು. GL ಮಾಲ್ ಥಿಯೇಟರಿಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರಷ್ಟು ಜನ ಇಲ್ಲಾಗಿತ್ತು, ಯಾಕಂದರೆ ತುಂಬ ರಾತ್ರಿ ಆಗಿತ್ತಲ್ಲ, 10:30 ಆಗಿತ್ತು. ಸೊ ಯಾರಷ್ಟೊಂದು ಜನ ಇಲ್ಲ, ಇದ್ದರೆ ಒಂದು 10-15 ಜನ ಇದ್ದರು. ಅದರ ಥಿಯೇಟರ್ ಮಾತ್ರ ತುಂಬ ಒಳ್ಳೆ ಇದೆ, ವಿತ್ AC, ಕಂಫರ್ಟೇಬಲ್. ಟಿಕೆಟ್ 200 ರೂಪಾಯಿ ಒಬ್ಬರಿಗೆ. ತಮಿಳ್ ಮೂವಿ ಆದ ಕಾರಣ 200 ರೂಪಾಯಿ. ಬೇರೆ ಕನ್ನಡ ಭಾಷೆ ಮೂವಿಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ನಾನೀಗ ನನ್ನ ಲಾಸ್ಟಲ್ಲಿ ಸೀಟ್ ಅಲ್ಲಿ ತಗೊಂಡದ್ದು. ಲಾಸ್ಟಲ್ಲಿ ಕೂತು ಆರಾಮ್ಸೆ ಕೂತು ನೋಡುವ ಫಿಲ್ಮನ್ನು ಅಂತೇಳಿ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗ್ತಾ ಇರುವಾಗ ಸೀಟ್ ಹುಡುಕಿಕೊಂಡು ಹೋಗ್ತಾ ಇರುವಾಗ ಸ್ಕ್ರೀನಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇತ್ತು. ಸೊ ನೋಡಿ, ಇದು ಅಡ್ವರ್ಟೈಸ್ಮೆಂಟ್. ಸೊ ನಾನು ಮ್ಯೂಟ್ ಮಾಡಿದ್ದೇನೆ, ಯಾಕಂದರೆ ಮ್ಯೂಸಿಕ್ ಎಲ್ಲ ಲೌಡ್ ಆಗಿದೆ. ಇದು ಮೂವಿ ಸ್ಟಾರ್ಟ್ ಆಗುವ ಮೊದಲು ನಮ್ಮ ರಾಷ್ಟ್ರಗೀತೆ ಜನಗಣಮನ ಹಾಡ್ತಾರೆ. ಆಗ ನಾವೆಲ್ಲ ಎದ್ದು ನಿಂತ್ಕೊಂಡು ಗೌರವಪೂರ್ವಕವಾಗಿ ರಾಷ್ಟ್ರಗೀತೆಯನ್ನು ಹಾಡಬೇಕು. ಇದು ಬ್ರೇಕ್ ಟೈಮ್ ನೋಡಿ, ಬ್ರೇಕ್ ಟೈಮ್. ಆ ಸಮಯದಲ್ಲಿ ನಾನು ಪಾಪ್ಕಾರ್ನ್ ಏನು ಬೈ ಮಾಡಲಿಲ್ಲ, ಊಟ ಮಾಡಿ ಹೋದ ಕಾರಣ ಹೊಟ್ಟೆ ತುಂಬ ಫುಲ್ಲಾಗಿತ್ತು. ಮೂವಿ ಮುಗೀತು ಫ್ರೆಂಡ್ಸ್. ಬಂದೆವು ಫ್ರೆಂಡ್ಸ್. ಫ್ರೆಂಡ್ಸ್, ಮೂವಿ ಒಳ್ಳೆ ಇತ್ತು, 1 ಟೈಮ್ ವಾಚ್. ಸೊ ಸೂರ್ಯ ನನ್ನ ಫೇವ್ರೆಟ್ ಆ್ಯಕ್ಟರ್.
ಸೊ ತುಂಬ ದಿವಸಗಳಾಯಿತು ಅವನ ಮೂವಿ ನೋಡದೆ. ಸೊ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಒಳ್ಳೆ ಇತ್ತು ಮೂವಿ, ನಾಟ್ ಬ್ಯಾಡ್. ಮತ್ತೆಂತ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈಗ ಗಂಟೆ ಇಷ್ಟು ಗೊತ್ತಾ, 1:30 ಗಂಟೆ ಆಗಿದೆ. ಮನೆಗೆ ಬಂದಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ.